ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳ ಹೆಚ್ಚಾಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಭೆಯನ್ನು ಮಾಡಿದರು. ಇವತ್ತಿನ ಮೀಟಿಂಗ್ನಲ್ಲಿ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಂದರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಖಡಕ್ ಆದಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಇವತ್ತಿನ ಏನು ವಾರ್ನಿಂಗ್ ಕೊಟ್ಟಿದ್ದಾರಲ್ವ, ಇನ್ಮೇಲಾದರೂ ಕೂಡ ಈ ನಾಯಿಕುಡಿಗಳಂತೆ ತಲೆ ಎತ್ತಿದಾವಲ್ಲ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ತಂಡ ಹೊಡೆದುಬಿಟ್ಟಿದ್ದಾವೆ. ನಿಯಮ ಬಾಹಿರವಾಗಿ ನಡೆದುಕೊಂಡ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವರು ಇವತ್ತು ಕೊಟ್ಟಿದ್ದಾರೆ. ಈ ಹಿಂದೆ ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿಯಾಗಿ ನಿಯಮಗಳನ್ನು ತಂದಿದ್ದರೆ, ಅವರಿಗೆ ಖಡಕ್ಕಾದಂಥ ಒಂದು ಸಂದೇಶವನ್ನು, ಅಂಕುಶವನ್ನು ಹಾಕಿದರೆ ಈ ಆಗಬಹುದಾದಂಥ ಸಾವುಗಳನ್ನಾದರೂ ಕೂಡ ತಡಿಬಹುದಾಗಿತ್ತು. ಯಾಕಂತ ಹೇಳಿದ್ರೆ ನೋಡಿ, ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಊರು ಬಿಟ್ಟು ಹೋಗಿದ್ದಾರೆ. ಎಷ್ಟೋ ಜನ ನೋಡಿ ರಾಮನಗರ ಮಾಗಡಿಯಲ್ಲಿ ಕಿಡ್ನಿ ಮಾರಿದ್ದಾರಂತೆ. ಯಾರಿಗೂ ಗೊತ್ತಿಲ್ಲ, ಇದು ಜಾಸ್ತಿ ಕಿಡ್ನಿ ಮಾರಿದ್ದಾರೆ ಈ ಮೈಕ್ರೋ ಫೈನಾನ್ಸ್ನವರ ಸಾಲವನ್ನು ತೀರಿಸಲಿಕ್ಕೆ. ಇದೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿತ್ತು. ಈಗ ಬೇಕಾಗಿತ್ತು ಇವರಿಗೆ ಖಡಕ್ಕಾದಂತಹ ಸೂಚನೆ ಕೊಡುವಂಥದ್ದು. ಮಾಂಗಲ್ಯ ಸರವನ್ನು ಮಾರಿ ಸಾಲ ತೀರಿಸಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಸಾಲ ಮಾಡಿದ್ದಾರೆ, ಕಟ್ಟಿದ್ದಾರೆ, ಜವಾಬ್ದಾರಿ. ಆದರೆ ಈ ಕಿರುಕುಳ ಯಾಕೆ, ಟಾರ್ಚರ್ ಯಾಕೆ, ಗೂಂಡಾವರ್ತನೆ, ರೌಡಿಸಮ್ ಮಾಡ್ತಾ ಈ ರೀತಿಯಾಗಿ ಮಹಿಳೆಯರಿಗೆ ಚಿತ್ರಹಿಂಸೆ ಕೊಡ್ತಾ ಅವಾಚ್ಯ ಪದಗಳನ್ನು ಬಳಸಿ ಅವ್ರ ಮಾನ ಮರ್ಯಾದೆ ಹರಾಜಾಕುವಂಥ ಕೆಲಸಕ್ಕೆ ಇವರು ಕೈ ಹಾಕ್ತಾ ಇದ್ರು. ಹಾಗಾಗಿ ಮುಖ್ಯಮಂತ್ರಿಗಳು ಇವತ್ತಿನ ಒಂದು ಸಭೆಯಲ್ಲಿ ಖಡಕ್ಕಾದಂತಹ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಯಾವೆಲ್ಲ ಎಚ್ಚರಿಕೆಗಳನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ನೋಡಿ. CM ಹೇಳಿದ್ದಾರೆ, ನಿಯಮ ಬಾಹಿರವಾಗಿ ಸಾಲವನ್ನು ವಸೂಲಿ ಮಾಡ್ತಿರೋದಕ್ಕೆ ಏನು ಕ್ರಮ ತೆಗೆದುಕೊಂಡಿದ್ರಿ. ಇವತ್ತಿನ ಒಂದು ಸಭೆಯಲ್ಲಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕೆಲವೊಂದಿಷ್ಟು ಪ್ರತಿನಿಧಿಗಳು ಭಾಗಿಯಾಗಿದ್ದರು. RBIನವರು ಕೂಡ ಭಾಗಿಯಾಗಿದ್ದರು. ಅವ್ರಿಗೆ ಪ್ರಶ್ನೆ ಕೇಳಿದರು, ತಡಬಡಾಯಿಸ್ಬಿಟ್ರು ಅವರು ಉತ್ತರ ಕೊಡೋದಕ್ಕೆ. ಮನೆ ಜಪ್ತಿ ಮಾಡುವ ಮೊದಲು ನೀವು ನ್ಯಾಯಾಲಯದಿಂದ ಏನಾದರೂ ಅನುಮತಿನ ಪಡ್ಕೊಂಡಿದ್ದೀರಾ, ಪರ್ಮಿಷನ್ ಇದೆ ನಿಮಗೆ ಕೋರ್ಟ್ದು, ಮತ್ತು ಸುಖ ಸುಮ್ಮನೆ ಯಾಕೆ ಮನೆಯನ್ನು ಖಾಲಿ ಮಾಡಿಸ್ತೀರಿ ಅಥವಾ ಜಪ್ತಿ ಮಾಡ್ತೀರಿ ಅಂತ ಕೇಳಿದರು. ಕಾನೂನನ್ನು ಕೈಗೆತ್ತಿಕೊಳ್ಳೋಕೆ ನಿಮ್ಮ ಸಿಬ್ಬಂದಿಗೆ ಅನುಮತಿ ಕೊಟ್ಟಂಥವ್ರು ಯಾರು? RBI ಹೇಳಿದೆಯಾ ಕಾನೂನನ್ನು ಕೈಗೆತ್ತಿಕೊಳ್ಬೇಕು ಅಂತ ಹೇಳಿ? ಇಲ್ವಲ್ಲ. ಹಾಗಾಗಿ ಯಾಕೆ ನೀವು ಅವ್ರಿಗೆ ಸೂಚನೆಗಳನ್ನು ಕೊಟ್ರಿ ಅಂತ ಕೇಳಿದರು. ಸಾಲ ವಸೂಲಿಗೆ ರೌಡಿಗಳನ್ನ ನೀವು ಬಳಸ್ತಾ ಇದ್ದೀರಾ ಅಂತ ಕೇಳಿದರು. ಯಾಕೆಂದರೆ ಅಲ್ಲಿ ಸಿಬ್ಬಂದಿಗಳು ಯಾರೋ ಒಬ್ಬ ಸಿಬ್ಬಂದಿ ಇರ್ತಾನೆ, ಉಳಿದಂಥವ್ರು ಪುಡಿ ರೌಡಿಗಳು ಅವ್ರನ್ನ ಗ್ಯಾಂಗ್ ಕಟ್ಕೊಂಡು ಸಾಲ ಮರುಪಾವತಿ ಅಂದರೆ ಸಾಲ ವಸೂಲಿ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಇನ್ನು ರಿಸರ್ವ್ ಬ್ಯಾಂಕಿನ ಷರತ್ತು ಮತ್ತು ನಿಬಂಧನೆಗಳನ್ನು ಸಾಲಗಾರರಿಗೆ ಅರ್ಥ ಮಾಡಿಸಿದ್ದೀರಾ? ಬಲವಂತದ ಸಾಲ ಕೊಡುವಂತಿಲ್ಲ, ಅವ್ರಿಗೆ ಅವಶ್ಯಕತೆ ಇದೆಯಾ ಅಥವಾ ಯಾವ ಉದ್ದೇಶಕ್ಕೆ ಅವರು ಸಾಲ ಕೇಳ್ತಿದ್ದಾರೆ ಅದ್ರ ಬಗ್ಗೆ ನೀವು ಜಾಗೃತಿನ ಮೂಡಿಸಿದ್ರಾ? ಈ ರೀತಿಯಾಗಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಅಂದರೆ ಅವರಿಗೆ ಮರುಪಾವತಿ ಮಾಡಲಿಕ್ಕೆ ಕೆಪಾಸಿಟಿ ಇದೆಯಾ ಇಲ್ವಾ ಅದನ್ನು ಗಮನಿಸದೆ ಒಬ್ಬರಿಗೆ ಪದೇ ಪದೇ ಸಾಲವನ್ನು ನೀವು ಯಾಕೆ ಕೊಡ್ತಾ ಇದ್ದೀರಿ? ಅಂದರೆ ಸಾಲ ಬೇಡ ಅಂದರೂ ಕೂಡ ಬಲವಂತವಾಗಿ ಒತ್ತಾಯವನ್ನು ಮಾಡಿ ಅವ್ರಿಗೆ ಈ ಬಡ್ಡಿ ಅಥವಾ ಚಕ್ರ ಬಡ್ಡಿ ಯಾವ ಅರಿವಿಲ್ಲದೆ ನೀವು ಅವ್ರನ್ನ ಮರಳು ಮಾಡಿ ಸಾಲ ಕೊಡ್ತಿದ್ದೀರಲ್ವ, ಇದು ಅಕ್ಷಮ್ಯ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಅಂದರೆ ಕೆಪಾಸಿಟಿ ಇರೋದಿಲ್ಲ ಕೆಲವರಿಗೆ ಸಾಲ ಕೊಡೋದು ವಾಪಸ್, ಅಂಥವ್ರಿಗೆ ಯಾಕೆ ಕೊಡ್ತೀರಿ ನೀವು? ಸಾಲಗಾರರಿಗೆ ಸಾಲ ಕೊಡುವ ಮೊದಲು ಆಧಾರ್ KYC ಮಾಡಿಸ್ತಿಲ್ಲ ಯಾಕೆ? ಈ KYC ಮಾಡಿಸದೇ ಇದ್ದರೆ ಪದೇ ಪದೇ ಸಾಲ ಕೊಡೋದು ನಿಮ್ಗೆ ಆಗ್ತಾ ಇದೆ. ಹಾಗಾಗಿ KYC ಮಾಡಿಸಿ. ಫೈನಾನ್ಸ್ ಕಂಪನಿಗಳ ಪರವಾನಗಿ ರದ್ದಿಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಅಂಥೇಳಿ RBI ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾರೆ. RBI ಪರವಾನಗಿ ಪಡೆದಿರುವ ಕಂಪನಿಗಳು ಕಾನೂನು ಬಾಹಿರವಾಗಿ ವಹಿವಾಟನ್ನು ಮಾಡ್ತಾ ಇದ್ದಾವಲ್ವಾ, ಈ ರೀತಿ ಮಾಡ್ತಿರೋದು ಪರವಾನಗಿಲ್ಲದ ಕಂಪನಿಗಳು ಅಂತ ಅಲ್ಲಿ ಕೆಲ RBI ಅಧಿಕಾರಿಗಳು ಉತ್ತರ ಕೊಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಸಚಿವರು ಕೂಡ ಎಂಟ್ರಿ ಕೊಡ್ತಾರೆ. ಆ ಟೈಮ್ನಲ್ಲಿ ಪರವಾನಗಿ ಇದ್ದವರೇ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥ ವರದಿ ನಮಗೆ ಬಂದಿದೆ ಅಂತೇಳಿ ತುಂಬಿದ ಸಭೆಯಲ್ಲಿ ಕಿಡಿಯನ್ನು ಕಾರ್ತಾರೆ. ಓವರಾಲ್ ನಾವು ನೋಡೋದಾದರೆ ನೋಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಕಠಿಣವಾದಂಥ ಕ್ರಮಗಳಿದ್ದಾವೆ. ನಮ್ಮಲ್ಲಿ ಇನ್ನೂ ಕೂಡ ನೋಡಿ ಈಗ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಬಟ್ ಕಾನೂನು ಬರಬೇಕಿನ್ನೂ ಸಾಂವಿಧಾನಿಕವಾಗಿ. ನೋಡಿ CM ಕ್ಲಾಸ್ ತೆಗೆದುಕೊಂಡಿದ್ರು ಇವತ್ತಿನ ಸಭೆಯಲ್ಲಿ. ನೋಡಿ ಇವತ್ತಿನ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದರು ಹಾಗಾದರೆ ಸಿದ್ದರಾಮಯ್ಯನವರು? ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆಯುವವರ ಹಿತವನ್ನು ಕಾಪಾಡೋಕೆ ನಮ್ಮ ಸರ್ಕಾರ ಬದ್ಧಾಗಿದೆ. ಸಾಲಗಾರರಿಗೆ ಕಿರುಕುಳ ನೀಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ತೇವೆ. ಸಾಲಗಾರರ ಹಿತವನ್ನು ಕಾಪಾಡೋ ದೃಷ್ಟಿಯಿಂದ ಆದಷ್ಟು ಬೇಗನೆ ಹೊಸ ಕಾನೂನು ಜಾರಿಗೆ ತರ್ತೀವಿ. ಬಲವಂತದ ಸಾಲ ವಸೂಲಾತಿ ಮಾಡುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕ್ತೀವಿ, ಅಂದರೆ ಗೂಂಡಾ ಕಾಯ್ದೆ. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳೋಕೆ ಸಾಧ್ಯವಾಗುವಂತೆ ಕಾನೂನಲ್ಲಿ ಅವಕಾಶ ಇದೆ. ನೋಂದಣಿಯಾಗದ ಲೇವಾದೇವಿಗಾರರ ಮೇಲೆ ನಿಯಂತ್ರಣಕ್ಕೆ ಹೊಸ ಕಾಯ್ದೆ ತರ್ತೀವಿ. ಬೆದರಿಸಿ ಬಲವಂತದ ಸಾಲ ವಸೂಲಾತಿ ಒಪ್ಪೋಕೆ ನಮ್ಮಿಂದ ಸಾಧ್ಯ ಇಲ್ಲ.
ನೋಡಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಿರುಕುಳ ಕೊಡ್ತಾ ಇದ್ದಾರಲ್ವಾ, ಹಾಗೇನಾದ್ರೂ ನೀವು ಕಿರುಕುಳ ಎದುರಿಸ್ತಾ ಇದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಪ್ರತಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಹಾಯವಾಣಿ ಆರಂಭಿಸೋಕೆ ಸೂಚನೆ ಕೊಡ್ತಾ ಇದ್ದೀನಿ. ಕಿರುಕುಳ ತಪ್ಪಿಸೋಕೆ ಸೂಕ್ತ ಕಾನೂನು ರಚಿಸೋಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಸಂಜೆ 5 ಗಂಟೆ ಮೇಲೆ ನೀವು ಮನೆಗೆ ಸಾಲ ವಸೂಲಿ ಮಾಡೋಕ್ಕೆ ಹೋಗಬಾರ್ದು, ಬೆದರಿಕೆ ಹಾಕಬಾರ್ದು, ವಸೂಲಾತಿಗೆ 3ನೇ ವ್ಯಕ್ತಿನ ಬಳಸಿಕೊಳ್ಬಾರ್ದು, ಸಿಬ್ಬಂದಿ ಅಷ್ಟೇ ಹೋಗಬೇಕು ಅಲ್ಲಿ. ನೋಡಿ, ಸರ್ಕಾರ ಈ ಮೈಕ್ರೋ ಫೈನಾನ್ಸ್ಗಳಿಂದ ಸಾಲ ಪಡೆಯುವವರ ಹಿತಕ್ಕೆ ಬದ್ಧವಾಗಿದೆ ಅನ್ನುವಂಥ ಒಂದು ಸಂದೇಶ ಇವತ್ತಿನ ಸಭೆಯಿಂದ ಹೋಗಿದೆ. ಇನ್ಮೇಲಾದರೂ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಥವಾ ಸಿಬ್ಬಂದಿಗಳು ಎಚ್ಚೆತ್ತುಕೊಳ್ಳದೇ ಇದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಸಹಾಯವಾಣಿ ಓಪನ್ ಮಾಡಿದ್ದಾರೆ, ಅಲ್ಲಿ ನಂಬರ್ ಇರುತ್ತೆ, ಆ ನಂಬರಿಗೆ ನೀವು ಫೋನ್ ಮಾಡ್ಬೋದು. ಏನು ಕಿರುಕುಳ ಆಗ್ತಾ ಇದೆ, ನಿಮ್ಗೆ ಹೊಡೆದ್ರ, ಬಡದ್ರ, ಮಾನ ಮರ್ಯಾದೆ ತೆಗೆದ್ರ, ನಿಮಗೆ ಅವಾಚ್ಯವಾಗಿ ಬೈದ್ರ, ಇದರ ಬಗ್ಗೆ ನೀವಲ್ಲಿ ಅಧಿಕಾರಿಗಳ ಗಮನಕ್ಕೆ ತರಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟ್ ತೊಗೊಳ್ಳಿಲ್ವಾ ಮತ್ತು ನೀವು ಅದರ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತನ್ನಿ. ಯಾಕಂತ ಹೇಳಿದ್ರೆ ನೋಡಿ, ಈಗ ಎಷ್ಟೋ ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡ್ತಾ ಇದ್ದಾರೆ, ಅವ್ರಿಗೆ ವಾಪಸ್ ಕಟ್ಟೋಕ್ಕಾಗುತ್ತಾ ಇಲ್ವಾ, ಅವ್ರ ಸ್ಟೆಬಿಲಿಟಿ ಇದ್ದಾರಾ ಇಲ್ವಾ, ಈಗೇನೋ ಒಂದು ಬಿಸ್ನೆಸ್ ಪರ್ಪಸ್ ತೆಗೆದುಕೊಂಡಿರ್ತಾರೆ ಅಥವಾ ಯಾರು ಇನ್ನು ಮಕ್ಕಳ ಶಿಕ್ಷಣಕ್ಕೋಸ್ಕರ ತೆಗೆದುಕೊಂಡಿರ್ತಾರೆ, ಅವರವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಸಾಲವನ್ನು ಮಾಡಿರ್ತಾರೆ. ಬಟ್ ಇವರು ಬಲವಂತದಿಂದ ಸಾಲ ಕೊಡೋದು ಅದು ಖಂಡಿತವಾಗ್ಲೂ ಒಪ್ಪೋಕ್ಕಾಗೋದಿಲ್ಲ. ಇದು ಮುಖ್ಯಮಂತ್ರಿಗಳು ಇವತ್ತಿನ ಸಭೆಯಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಕೊಟ್ಟಂಥ ಎಚ್ಚರಿಕೆ ಆಗಿದೆ. ಇವರು ಯಾರು ಮೈಕ್ರೋ ಫೈನಾನ್ಸ್ ನಡೆಸ್ತಾರೆ, ಅವರ ಅಸೋಸಿಯೇಷನ್ ಇದೆಯಲ್ಲ, ಅಸೋಸಿಯೇಷನ್ನ ಅಧ್ಯಕ್ಷರು, ಅವರಿಂದ ಅಭಿಪ್ರಾಯವನ್ನು ಕೇಳಿದ್ದೀವಿ. ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೀಜನಲ್ ಆಫೀಸರು ಅವರ ಅಭಿಪ್ರಾಯ ಕೇಳಿದ್ದೀವಿ. ಇವರ ಅಭಿಪ್ರಾಯ ಕೇಳಿದ ಮೇಲೆ ಯಾರೂ ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ, ವಸೂಲು ಮಾಡಬೇಡಿ ಅಂತ ಹೇಳಲ್ಲ. ಆದರೆ ವಸೂಲು ಮಾಡುವಾಗ ಕಿರುಕುಳ ಕೊಡಬಾರದು, ಯಾರಿಗೂ ಎರಾಶ್ ಮಾಡಬಾರ್ದು. ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು. ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರ್ದು. ಆಮೇಲೆ 5 ಗಂಟೆ ನಂತರ ವಸೂಲಿಗೆ ಹೋಗಬಾರ್ದು. ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ. ಅದನ್ನು ಮಾಡಬಾರದು. ಔಟ್ಸೋರ್ಸಿಂಗ್ ಏನು ಮಾಡ್ತಾರೆ, ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ, ಗೂಂಡಾಗಳನ್ನು ಬಳಕೆ ಮಾಡೋದು, ರೌಡಿಗಳನ್ನು ಬಳಕೆ ಮಾಡೋದು, ಅದನ್ನು ಮಾಡಬಾರದು. ಈ ನಿಯಮಗಳನ್ನು ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ತದೆ. ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಮೈಕ್ರೋ ಫೈನಾನ್ಸ್ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿದೆ. ಹುಬ್ಬಳ್ಳಿಯಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಮಾತಾಡಿದ್ದಾರೆ. ಕೆಲ ಫೈನಾನ್ಸ್ ಏಜೆನ್ಸಿ ಮೂಲಕ ಈ ಕೆಲಸ ಮಾಡ್ತಿದ್ದಾರೆ. ಇಡೀ ದೇಶದಲ್ಲಿ ಇದು ಬಂದ್ ಆಗಬೇಕು ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ.